ಯುವ ಬ್ರಾಹ್ಮಣ ಪರಿಷತ್ ವತಿಯಿಂದ ಸಾಮೂಹಿಕ ಪಂಚದುರ್ಗ ದೀಪ ನಮಸ್ಕಾರ ಪೂಜೆ ನಡೆಯಿತು. ಬ್ರಾಹ್ಮಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಆರಂಭದಲ್ಲಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ನಂತರ ದುರ್ಗಾ ನಮಸ್ಕಾರ ಪೂಜೆಯನ್ನು ನೆರವೇರಿಸಲಾಯಿತು. ಲಕ್ಷ್ಮೀ ಶೋಭಾನೆಯನ್ನು ಪೂಜೆಯಲ್ಲಿ ಭಾಗಿಯಾದ ಮಹಿಳೆಯರು ಹಾಡಿದರು. ವಿಶೇಷವಾದ ಪೂಜೆ ಆರತಿ ನಡೆದು ಸಾಮೂಹಿಕ ಕುಂಕುಮಾರ್ಚನೆ ಕೂಡ ಈ ಸಂದರ್ಭದಲ್ಲಿ ನೆರವೇರಿತು. ಮಹಾಮಂಗಳಾರತಿ ನೆರವೇರಿದ ನಂತರ ಎಲ್ಲರಿಗೂ ಪ್ರಸಾದ ವಿತರಿಸಲಾಯಿತು. ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ನೋಡುವುದು ಮತ್ತು ಸಂಗ್ರಹಿಸಿಡುವುದು ಪೋಕ್ಸೋ ಕಾಯ್ದೆಯಡಿ ಅಪರಾಧ ಎಂದು ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ನೀಡಿತು. ಯಾವುದೇ ಉದ್ದೇಶವಿಲ್ಲದೆ ಮಕ್ಕಳ ಅಶ್ಲೀಲ ಚಿತ್ರ ನೋಡುವುದು, ಸೇರಿಸಿಡುವುದು ಪೋಕ್ಸೋ ಕಾಯ್ದೆಯಡಿ ಬರುವುದಿಲ್ಲ ಎಂದು ಮದ್ರಾಸ್ ಹೈಕೋರ್ಟ್ ನೀಡಿದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಿತ್ತು ಹಾಕಿತು. ಜೆಸಿಐಡಿವೈ ಚಂದ್ರಚೂಡ್ ಮತ್ತು ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಅವರಿದ್ದ ನ್ಯಾಯಪೀಠವು ಈ ಮಹತ್ವದ ತೀರ್ಪನ್ನು ನೀಡಿತು. ಮದ್ರಾಸ್ ಹೈಕೋರ್ಟ್ ಆ ಸಂಬಂಧದ ಕ್ರಿಮಿನಲ್ ಪ್ರಕರಣ ರದ್ದುಪಡಿಸಿದ್ದು ಸರಿಯಲ್ಲ ಎಂದು ಕೂಡ ಸುಪ್ರೀಂ ಹೇಳಿತು. ಭಾನುವಾರ ಜಬಲ್ಪುರದಿಂದ ಮುಂಬೈಗೆ ಹೋಗುವಾಗ ರೈಲಿನ ಎಸಿ ಕೋಚ್ನಲ್ಲಿ ಹಾವು ಉಚಿತ ಪ್ರಯಾಣ ಮಾಡಿ ಪ್ರಯಾಣಿಕರೆಲ್ಲ ಗಲಿಬಿಲಿ ಭಯಕ್ಕೆ ಬೀಳುವಂತೆ ಮಾಡಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಜಬಲ್ಪುರದಿಂದ ಹೊರಟ ರೈಲು ಭೋಸವಾಲ್ ಮತ್ತು ಕಾಸರ ನಿಲ್ದಾಣಗಳ ನಡುವೆ ಸಂಚರಿಸುವಾಗ ಈ ಹಾವು ಕಂಡುಬಂದಿದೆ. ಮೇಲಿನಿಂದ ನೇತಾಡುತ್ತಿರುವ 5 ಅಡಿ ಉದ್ದದ ಹಾವನ್ನು ಗಮನಿಸಿದ ಒಬ್ಬರು ಕೂಡಲೇ ಇತರ ಪ್ರಯಾಣಿಕರಿಗೆ ಮಾಹಿತಿ ನೀಡಿದರು. ವಿಷಯ ತಿಳಿದು ರೈಲು ನಿಲ್ಲಿಸಿದ ಅಧಿಕಾರಿಗಳು ಪ್ರಯಾಣಿಕರನ್ನು ಸಮಾಧಾನಪಡಿಸಿ ಹಾವು ಹಿಡಿಯಲು ಹೊರಟರೆ ಹಾವು ಪತ್ತೆ ಇರಲಿಲ್ಲ. ಕೊನೆಗೆ ಪ್ರಯಾಣಿಕರನ್ನು ಬೇರೆ ಕೋಚ್ಗೆ ಬದಲಾಯಿಸಿ ಆ ಕೋಚ್ ಅನ್ನು ಅಲ್ಲೇ ಬಿಟ್ಟು ರೈಲನ್ನು ಮುಂದಕ್ಕೆ ಓಡಿಸಲಾಯಿತು. ಆ ಬಗೆಗೆ ರೈಲ್ವೆ ತನಿಖೆ ನಡೆಸುತ್ತಿದೆ. ಕಾಂತಾರ ಚಿತ್ರಖ್ಯಾತಿಯ ನಟ ನಿರ್ದೇಶಕ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಸದ್ಯ ಕಾಂತಾರ ಪ್ರೀಕ್ವೆಲ್ ನಿರ್ಮಾಣದಲ್ಲಿ ಬ್ಯುಸಿಯಾಗಿದ್ದು, ಬ್ಯುಸಿ ಶೆಡ್ಯೂಲ್ ಜೊತೆಗೆ ಫ್ಯಾಮಿಲಿಗೂ ಸಾಕಷ್ಟು ಸಮಯ ನೀಡಿ ಕುಟುಂಬದವರ ಜೊತೆಗೆ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ಗೆ ಭೇಟಿ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಪ್ರಚಾರದಲ್ಲಿರುವ ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ಗೆ ಪತ್ನಿ ಪ್ರಗತಿ, ಮಗಳು ಮತ್ತು ಅತ್ತೆಯ ಜೊತೆಗೆ ಭೇಟಿ ನೀಡಿದ ನಟ ರಿಷಬ್ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆಯವರೆಗೂ ಕಯಾಕಿಂಗ್ ಪಾಯಿಂಟ್ನಲ್ಲಿ ಸಮಯ ಕಳೆದು ಕಯಾಕಿಂಗ್ ಸೆಂಟರ್ನಲ್ಲಿ ಕಯಾಕಿಂಗ್ ಮಾಡುತ್ತಾ ಕಾಡ್ಲಾವನದ ನೋಟವನ್ನು ಸವಿದಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಪ್ರಾಂಗಣದಲ್ಲಿ ರಾಯಭಾರ ಕಚೇರಿಯ ಅಧಿಕಾರಿಯೊಬ್ಬರು ಅನುಮಾನಾಸ್ಪದ ರೀತಿಯಲ್ಲಿ ಮರಣ ಹೊಂದಿದ್ದಾರೆ. ಪ್ರಧಾನಿ ಮೋದಿಯವರು ಯುಎಸ್ಎಗೆ ಕಾಲಿಡುವಾಗಲೇ ಈ ಸಾವು ಆಗಿರುವುದು ಮತ್ತೊಂದು ಶಾಕಿಂಗ್ ಸುದ್ದಿ ಎನಿಸಿದೆ. ಮೋದಿಯವರ ಅಮೆರಿಕ ಪ್ರವಾಸ ಮತ್ತು ಕ್ವಾಡ್ ಸಭೆ ಇದ್ದುದರಿಂದ ಸಾವಿನ ಬಗೆಗೆ ಹೆಚ್ಚಿನ ಗುಲ್ಲು ಆಗದಿರುವಂತೆ ಗಮನ ಹರಿಸಲಾಯಿತು ಎಂದು ಆಪಾದಿಸಲಾಗಿದೆ. ಮೃತದೇಹವನ್ನು ಬೇಗನೆ ಭಾರತಕ್ಕೆ ರವಾನಿಸುವ ಏರ್ಪಾಟು ಮಾಡಲಾಗಿದೆಯೇ ಹೊರತು ಮೃತ ಅಧಿಕಾರಿಯ ಇತರ ವಿವರಗಳು ಹೊರಬಿಡಲಾಗಿಲ್ಲ.